ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಹೆಣ ಸಾಗಾಟ ಮಾಡೋದಕ್ಕೆ ಹಣ ಪಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಈಶ್ವರ್ ಹೊಸಮನಿ ಕೊಟ್ಟಿದ್ದಾರೆ. ಆತ ಏಜೆನ್ಸಿ ವರ್ಕರ್ ಇದ್ದಾನೆ. ಏಜೆನ್ಸಿ ಮುಖ್ಯಸ್ಥ ಹೊರಗುತ್ತಿಗೆ ಸಿಬ್ಬಂದಿಗಳನ್ನು ಕರೆಸಿ ನಾವು ಈ ಬಗ್ಗೆ ವಿಚಾರಣೆ ಮಾಡ್ತೀವಿ. ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತೀವಿ. ಅವರನ್ನು ಕೆಲಸದಿಂದ ನಾವು ತೆಗೆದುಹಾಕ್ತೀವಿ. ಈ ರೀತಿಯ ಘಟನೆ ಆಗಬಾರದು. ಸಿಬ್ಬಂದಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ. ಹುಬ್ಬಳ್ಳಿ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಈಶ್ವರ್ ಹೊಸಮನಿ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ನಲ್ಲಿ PMSS ವಿಭಾಗದಲ್ಲಿ ಒಂದು ರೋಗಿ ದೇವನ್ನ ಸ್ಟ್ರೆಚರ್ಗಳಲ್ಲಿ ತೊಗೊಂಡು ಆಂಬ್ಯುಲೆನ್ಸ್ ಹಾಕ್ಸಿದ್ದಾರೆ. ಅಲ್ಲಿ ಏಜೆನ್ಸಿ ವರ್ಕರು ಅವರು ವಿಜಯಕುಮಾರ್ ಗೊಲ್ಲರ್ ಅಂತಕೊಂಡು ಅವ್ರ ಗಮನ ಬಂದಿದೆ. ಸೊ ಅವ್ನು ತೊಗೊಂಡಿದ್ದು ನಾನು ನೋಡಿದ್ದೇನೆ ವಿಡಿಯೋ ಕ್ಲಿಪ್ಪಲ್ಲಿ. ಸೊ ಅವ್ರು ಸಂಬಂಧಪಟ್ಟ ಏಜೆನ್ಸಿ ಸ್ಟಾಫ್ನ ಮತ್ತು ಸೂಪರ್ವೈಸರ್ನ ಈ ಸದ್ಯದಲ್ಲೇ ಕರೆಸಿ ಅವ್ರ ಮೇಲೆ ತ್ವರಿತ ಕ್ರಮವನ್ನು ತೆಗೆದುಕೊಳ್ಳಲು ಪ್ರಯತ್ನ ಮಾಡ್ತೀನಿ. ಮತ್ತು ಈ ಥರ ಮುಂದೆ ಘಟನೆಗಳನ್ನು ಮರುಕಳಿಸಿದಂತೆ ನಮ್ಮ ಕಡೆಯಿಂದ ಎಷ್ಟು ಕ್ರಮ ತೊಗೊಳಕ್ಕಾಗ್ತದೆ ಅಷ್ಟೆಲ್ಲ ಕ್ರಮಗಳು ತೆಗೆದುಕೊಳ್ಳಿ. ಸತ್ತು ಹೆಣ್ಣದ ಮೇಲೂ ಲಂಚ ಕೇಳೋಟಿ ಬಂತ ಗತಿಗಡ್ತಾ ಸರ್ ಕಿಮ್ಸ್ ಆಸ್ಪತ್ರೆ. ನಿಮ್ಮ ಆಸ್ಪತ್ರೆಯನ್ನು ಬೀದಿ ತಳಿ ಮರ್ಯಾದೆ ಬೀದಿಗೆ ಹಾಕಿಬಿಟ್ರ ಸಿಬ್ಬಂದಿಗಳು. ಎಲ್ಲ ವರ್ಕರ್ಸ್ಗಳು ಸುಮಾರು ಒಳ್ಳೆಯ ಕೆಲಸ ಮಾಡ್ತಾರೆ. ಎಲ್ಲ ಒಬ್ಬರಿಂದವ್ರು ಇರ್ತಾರೆ, ಅವರೆಲ್ಲ ಕ್ರಮಕ್ಕೆ ತೆಗೆದುಕೊಳ್ತೀವಿ. ಇಂಥವ್ರನ್ನ ಕೆಟ್ಟ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಿದೆ. ಅಂಥವ್ರನ್ನ ನಾವು ಹುಡುಕಿ ಕಂಡು ಹಿಡಿದು ಅವ್ರ ಏಜೆನ್ಸಿ ಸೂಪರ್ವೈಸರ್ ಮೇಲೆ ಮತ್ತು ಅವ್ರ MD ಮೇಲೆ ಒಂದು ಕಾನೂನು ಕ್ರಮ ತೆಗೆದುಕೊಂಡು ಅಂಥವ್ರ ಕೆಲಸದಿಂದ ತೆಗೆದಾಕಲಿಲ್ಲ. ಎಲ್ಲರೂ ಏಜೆನ್ಸಿ ಅವರು ಅನಿಸಿರು ಇವರೆಲ್ಲ. ಇದು ಏಜೆನ್ಸಿ ಏಜೆನ್ಸಿ ಇಲ್ಲ, ಇಬ್ಬರು ಲೇಡೀಸ್ ಇರ್ಬೋದು, ಅವ್ನು ಜೆಂಟ್ಸ್ ಇರ್ಬೋದು, ಎಲ್ಲ ಏಜೆನ್ಸಿ ಸರ್. ಏಜೆನ್ಸಿ ಮೆಜಾರಿಟಿ ಇದ್ದಾರೆ ಏಜೆನ್ಸಿ ವರ್ಕರ್ಸ್. ಎಮರ್ಜೆನ್ಸಿ ವಾರ್ಡ್ನಲ್ಲಿ ಕೂಡ ಇಬ್ಬರು ಹೆಣ್ಮಕ್ಳು ಇಲ್ಲ, ಅವರು ಏಜೆನ್ಸಿ ವರ್ಕರ್. ಅವರನ್ನು ನೋಡಿದ್ದೀನಿ, ಆ ವಿಡಿಯೋ ಕ್ಲಿಪ್ಪನ್ನು ನೋಡಿದ್ದೀನಿ, ಅವ್ರನ್ನೂ ಕೂಡ ಬರ್ಲಿಕ್ಕೆ ಹೇಳಿದ್ದೀನಿ. ಇಲ್ಲ ಯಾಕೆ ಹಿಂಗೆ ಆಗ್ತದೆ ಸರ್ ಅಂತ ಏನು ವ್ಯವಸ್ಥೆ ಹಿಂಗೆ ಯಾಕೆ ಮಾಡ್ತಾರೆ ಅವರೆಲ್ಲ? ವ್ಯವಸ್ಥೆ ಎಲ್ಲ ಏಜೆನ್ಸಿ ವರ್ಕರ್ಸ್ ಅವ್ರಿಗೆಲ್ಲ ಸ್ವಲ್ಪ ನಿಗಾ ಇಡೋದು ಕಠಿಣ ಆಗ್ತದೆ. ಅವರು ಒಂದು ಟೈಮ್ನಲ್ಲಿ ಬೆಳಗ್ಗೆ ಮುಂಜಾನೆ 6 ಗಂಟೆಗೆ ಅಥವಾ ರಾತ್ರಿ 5 ಗಂಟೆಗೆ ಆ ಟೈಮ್ಗೆ ಬರ್ತಾರೆ. ಕೊಟ್ಟು ಇಲ್ಲ, ಹೆಣ ಪ್ಯಾಕ್ ಮಾಡಲಿಕ್ಕೂ ರೊಕ್ಕ, ಸಾಗಿಸ್ಲಿಕ್ಕೂ ರೊಕ್ಕ ಅಂದ್ರೆ ಏನು ಸರ್? ಇದ್ರ ಹಾಲಾದಂಗೆ ನಾವು ಮುಂದಿನ ಕ್ರಮ ತೆಗೆದುಕೊಳ್ತೀವಿ. ಇದು ವಿಷಾದನೀಯ, ಇದಾಗಬಾರ್ದು.